Good morning, welcome back. So today I am going to start with a new chapter, that is rotational motion of rigid bodies. Actual title ಬಂದ್ಬಿಟ್ಟು System of Particles and Rotational Motion ಅಂತ. ಈ rotational motion ಅಲ್ಲಿ ನಾವು rigid body ಅನ್ನೋ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಗೆ ಈ rotational motion ಗೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಬಿಟ್ಟು rotational motion ಗೂ circular motion ಗೂ ಏನು ಡಿಫರೆನ್ಸ್ ಇದೆ ಅಂತ ಹೇಳಿ, ಮತ್ತೆ rotational, circular ಮತ್ತೆ ಟ್ರಾನ್ಸ್ಲೇಟರಿ ಮೋಷನ್ ಮೂರನ್ನು ಕಂಪೇರ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಈ ರೊಟೇಷನಲ್ ಮೋಷನ್, ಪರ್ಟಿಕ್ಯುಲರ್ಲಿ ಈ ಚಾಪ್ಟರು ಸ್ವಲ್ಪ ಕಷ್ಟ ಅನ್ಸುತ್ತೆ. ಕಷ್ಟ ಏನಕ್ಕೆ ಅನ್ಸುತ್ತೆ ಅಂತಂದ್ರೆ ಟೂ ರೀಸನ್ಸ್ ಐ ವುಡ್ ಲೈಕ್ ಟು ಕೋಟ್. ಮೊದಲನೇದಾಗಿ ಈ ಚಾಪ್ಟರ್ನಲ್ಲಿ ನಮಗೆ ಸುಮಾರು ಗ್ರೀಕ್ ಆಲ್ಫಾಬೆಟ್ಸ್ ಬರ್ತವೆ. ಆಲ್ಫಾ ಅಂತ ಬರುತ್ತೆ, ಒಮೆಗಾ ಅಂತ ಬರುತ್ತೆ, ಥೀಟಾ ಅಂತ ಬರುತ್ತೆ, ಟೌ ಅಂತ ಬರುತ್ತೆ. ಇವೆಲ್ಲನೂ ಒಂಥರ ಗ್ರೀಕ್ ಆಲ್ಫಾಬೆಟ್ಸ್. ಈ ಗ್ರೀಕ್ ಆಲ್ಫಾಬೆಟ್ಸ್ ನಮ್ಗೆ ಅಷ್ಟೊಂದು ಫೆಮಿಲಿಯರ್ ಇಲ್ಲ ನೋಡಿ. ಎಲ್ಲೋ ಕೆಲವೊಂದು ಫೆಮಿಲಿಯರ್ ಇದಾವೆ ಅಷ್ಟೇ. ಪೈ ಅಂತ, ಥೀಟಾ ಅಂತ ಕೆಲವೊಂದು ಫೆಮಿಲಿಯರ್ ಇದಾವೆ. ಬಟ್ ಬೈ ಆ್ಯಂಡ್ ಲಾರ್ಜ್ ಇನ್ನು ಫಸ್ಟ್ PUC ಲೆವೆಲ್ಗೆ ಆಮೇಲೆ ಬರ್ತಾ ಅವೆಲ್ಲ ಕಾಮನ್ ಆಗ್ತಾ ಹೋಗ್ತವೆ. ಬಟ್ ಬಿಗಿನಿಂಗ್ ಅಲ್ಲಿ ಇವೆಲ್ಲ ಇನ್ನೂ ಅಷ್ಟೊಂದು ಫೆಮಿಲಿಯರ್ ಇಲ್ಲದೆ ಇರೋದ್ರಿಂದ ಏನೋ ಒಂಥರ ಹೊಸ ಟರ್ಮಿನಾಲಜೀಸ್ ತರ ಕಾಣಿಸ್ತವೆ, ಹೊಸ ಅಕ್ಷರಗಳ ತರ ಕಾಣಿಸ್ತವೆ. ಹಂಗಾಗಿ ಕಷ್ಟ ಅನ್ಸುತ್ತೆ ಹೊರತು ಸಬ್ಜೆಕ್ಟ್ ಕಷ್ಟ ಅಲ್ಲ. ಫ್ಲೋ ಅಷ್ಟೊಂದು ಸುಲಭ ಇರೋದಿಲ್ಲ ಅಷ್ಟೇನೆ. ಆಮೇಲೆ ಅದು ಕಷ್ಟ ಮಾಡ್ಬಿಡ್ತೀವಿ, ಅಂದ್ರೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಸೊ ವಿ ಗೆಟ್ ಯೂಸ್ ಟು ಇಟ್. ಅನದರ್ ರೀಸನ್ ಈಸ್ ವೈ ದಿಸ್ ಟಾಪಿಕ್ ಈಸ್ ಸ್ಲೈಟ್ಲಿ ಡಿಫಿಕಲ್ಟ್ ಅನ್ನೋದಕ್ಕೆ, ನೋಡಿ, ನಮ್ಮ ಡೇ ಟು ಡೇ ಲೈಫಲ್ಲಿ ಲೀನಿಯರ್ ಮೋಷನ್ ಸಾಕಷ್ಟು ನಮಗೆ ಅನುಭವ ಆಗಿದೆ, ಸರ್ಕ್ಯುಲರ್ ಮೋಷನ್ ಸಾಕಷ್ಟು ಅನುಭವ ಆಗಿದೆ. ಈಗ ನೀವು ಬೈಕಲ್ಲಿ ಹೋಗ್ತಾ ಇರ್ತೀರಾ, ಬೈಸಿಕಲಲ್ಲಿ ಹೋಗ್ತಾ ಇರ್ತೀರಾ, ನಡ್ಕೊಂಡೇ ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ. ಸ್ಟ್ರೈಟ್ ಲೈನಲ್ಲಿ ಹೋದ್ರೆ ಅದು ಲೀನಿಯರ್ ಮೋಷನ್, ಹೋಗ್ತಾ ಹಾಗೆ ತಿರ್ಕೊಂಡ್ರೆ ಅದು ಸರ್ಕ್ಯುಲರ್ ಮೋಷನ್. So we are familiar with linear motion, circular motion, but not so familiar with rotational motion. ಅಂದರೆ ಡೇ ಟು ಡೇ ಲೈಫಲ್ಲಿ ನಮಗೆ rotational motion ಅಷ್ಟೊಂದು ಅನುಭವ ಆಗಿರೋದಿಲ್ಲ. ಅಂದರೆ ನಾವು ನಿಂತಿರೋದ್ರೆ ತಿರ್ಗೋದಿಲ್ಲ, ಅಂದರೆ ತಿರ್ಕೊಂಡು ಹೋಗೋದಿಲ್ಲ. ಯಾವಾಗಲಾದ್ರೂ ಹಂಗೆ ಮಾಡೋಕ್ಕೆ ಸಾಧ್ಯನಾ? ತಿರ್ಕೊಂಡು ಹೋದ್ರೆ ಯಾರು ಬೈತಾರೆ, ಏನೋ ತಲೆ ಕೆಟ್ಟಿದೆಯಾ ನಿಮಗೆ, ಯಾಕಂಗೆ ತಿರುಗ್ತಿದೆಯಾ ಅಂತಾರೆ. ಅಂದರೆ ತಿರ್ಕೊಂಡು ಮೂವ್ ಆಗೋದು ಇಲ್ಲ. ಸೊ ಹಂಗಾಗಿ ನಮಗೆ ಈ ತಿರುಗೋ ಮೋಷನ್ನು ನಮಗೆ ಅಷ್ಟೊಂದು ಫೆಮಿಲಿಯರ್ ಇಲ್ಲ. ಸೊ ವಿ ಆರ್ ನಾಟ್ ಸೋ ಫೆಮಿಲಿಯರ್ ವಿತ್ rotational motion as far as our body is concerned. But that doesn't mean that we have not seen any rotational motions in our day to day life. We have seen n number of examples, we have seen n number of rotational motions. ಈಗ ನೀವೆಲ್ಲ ಬುಗುರಿ ಆಟ ಆಡಿರೋ ಅಭ್ಯಾಸ ಇದೆಯಲ್ವಾ, ಬುಗುರಿ ಆಡಿದಿರಲ್ವಾ, ಬುಗುರಿ ಇಟ್ ಈಸ್ ಎ rotational motion. ಆಮೇಲೆ ನೀವು ಯಾವ್ದಾದ್ರು ಇಂಡಸ್ಟ್ರಿಗೆ ಹೋದ್ರೆ ಅಥವಾ ಯಾವ್ದಾದ್ರು ವೆಹಿಕಲ್ ಅನ್ನು ನೋಡಿದ್ರೆ ಅಲ್ಲಿ ವೀಲ್ಸ್ಗಳು ರೊಟೇಟ್ ಆಗ್ತವೆ. ಇಂಜಿನ್ ಅಲ್ಲಿ ಸಾಕಷ್ಟು ವೀಲ್ಸ್ ರೊಟೇಟ್ ಆಗ್ತಾ ಇರ್ತವೆ. ಅಯ್ಯೋ, ಅಷ್ಟು ದೂರ ಯಾಕೆ ಹೋಗ್ತೀರಿ, ನಿಮ್ಮ ಬೈಕನ್ನೇ ತಗೊಳ್ಳಿ, ಬೈಸಿಕಲ್ ಅನ್ನ ತಗೊಳ್ಳಿ, ಚಕ್ರ ತಿರುಗೋದಿಲ್ವಾ, ಇಟ್ ಈಸ್ rotational motion. ವಾಚ್ ಕೈಯಲ್ಲಿ ಎಲ್ಲ ರಿಸ್ಟ್ ವಾಚ್, ಅಲ್ಲಿ ನೀಡಲ್ಸ್ ತಿರುಗೋದಿಲ್ವಾ, ಇಟ್ ಈಸ್ rotational motion. ಅಥವಾ ವಾಲ್ ಕ್ಲಾಕ್ ಅಲ್ಲಿ ತಿರುಗೋದಿಲ್ವಾ, ಇಟ್ ಈಸ್ rotational motion. ಅಥವಾ ಅಡುಗೆ ಮನೆಗೆ ಹೋಗಿ ಮಿಕ್ಸಿ ಬ್ಲೇಡ್ಸ್ ತಿರುಗೋದಿಲ್ವಾ, ಇಟ್ ಈಸ್ rotational motion. ಅಥವಾ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ನೀವು, ದೇವ್ರ ಮುಂದೆ ಹೀಗೆ ಕೈ ಮುಕ್ಕೊಂಡ್ಬಿಟ್ಟು ಅಲ್ಲೇ ತಿರುಗ್ತಿರಲ್ವಾ, ಹೀಗೆ ಒಂದು ರೌಂಡ್ ತಿರುಗ್ತಿರಲ್ವಾ, ಇಟ್ ಈಸ್ ಆಲ್ಸೋ rotational motion. ಆಯ್ತಾ? ಆಮೇಲೆ ಈಗ ನೀವು ಯಾವುದೋ ಈ ಕಬ್ಬಿನ ಹಾಲು ಜ್ಯೂಸ್ ಅನ್ನು ನೋಡಿದಿರಲ್ವಾ, ಅಲ್ಲಿ ಒಂದು ವೀಲ್ ಅನ್ನು ತಿರುಗಿಸ್ತಾ ಇರ್ತಾರೆ ನೋಡಿ, ಇಟ್ ಈಸ್ rotational motion. ಎಲೆಕ್ಟ್ರಾನ್ rotate about its own axis. Earth rotate about its own axis. Earth going around the sun is circular motion. ಅದಕ್ಕೆ ಆಮೇಲೆ ಬರ್ತೀನಿ. ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್ಸ್ ಫಾರ್ rotational motion. ಅದೆಲ್ಲ ಬೇಡ. ನಿಮ್ಮ ಪೆನ್ ಕ್ಯಾಪ್ ಅನ್ನ ತಿರುಗಿಸ್ತಿರಲ್ಲಪ್ಪ, ಟೂತ್ ಪೇಸ್ಟ್ ಕ್ಯಾಪ್ ಅನ್ನ ತಿರುಗಿಸ್ತಿರಲ್ವಾ, ಇಟ್ ಈಸ್ rotational motion. ನೋಡಿ, ಎಷ್ಟೊಂದು ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು. ಈಗ ನೀವು ಪಾಟ್ ಮೇಕರ್ಸ್ ವೀಲ್ ನೋಡಿರ್ಬೋದು. ಈ ಕುಬ್ಬಾರರು ಅಂತ ಹೇಳ್ತೀವಲ್ಲ, ಅವರು ಮಡಿಕೆ ಮಾಡ್ತಾರಲ್ಲ, ಒಂದು ವೀಲ್ ಇಟ್ಕೊಂಡಿರ್ತಾರೆ. ಆ ವೀಲನ್ನು ಜೋರಾಗಿ ತಿರುಗಿಸ್ಬಿಟ್ಟು ಆಮೇಲೆ ಆ ಮಣ್ಣನ್ನು ಹೀಗೆ ಶೇಪನ್ನು ಮಾಡ್ತಾ ಹೋಗ್ತಾರೆ. ಆ್ಯಕ್ಚುಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅದು. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕರೆ ಅದನ್ನು ಸುಮ್ಮನೆ ವಾಚ್ ಮಾಡಿ. ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ ಗೊತ್ತಾ. ಆ ಪಾಟರ್ ವೀಲ್ ಕೂಡ ಇಟ್ ಈಸ್ rotational motion. ಸೊ ಹೀಗೆ ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡ್ಬೋದು rotational motionಗೆ. ಈ ಸುಂಟ್ರ ಗಾಳಿ ಅಂತ ಹೇಳ್ತೀವಿ, ಅಥವಾ ಟಾರ್ನೆಡೋಸ್ ಅಂತ ಹೇಳ್ತೀವಿ. ಅವಾಗ ಮಾಸ್ ಒಂದೇ ಕಡೆ ತಿರುಗ್ತಾ ಇರುತ್ತೆ ನೋಡಿ, ದಟ್ ಈಸ್ ಆಲ್ಸೋ rotational motion. ಸೊ ಹೀಗೆ rotational motionಗೆ ನಾವು ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದು. ಈಗ rotational motionಗೂ ಸರ್ಕ್ಯುಲರ್ ಮೋಷನ್ಗೂ ಲೀನಿಯರ್ ಮೋಷನ್ಗೂ ಏನು ವ್ಯತ್ಯಾಸ ನೋಡಿ. ಲೀನಿಯರ್ ಮೋಷನ್ ಅಂದ್ರೆ ಆಬ್ಜೆಕ್ಟ್ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಹೀಗೆ ಹೋಗ್ತಾ ಇರುತ್ತೆ. ಸರ್ಕ್ಯುಲರ್ ಮೋಷನ್ ಅಂದ್ರೆ ಅದು ಕೂಡ ಒಂಥರ ಸ್ಟ್ರೈಟ್ ಲೈನ್ ಅಂದ್ರೆ ಅದು ಲೈನ್, ಅದು ಕರ್ವೇಚರ್ ಇದ್ರೂ ಕೂಡ ಓವರ್ ಎ ಸ್ಮಾಲ್ ಡಿಸ್ಟೆನ್ಸ್ ಇಟ್ ಈಸ್ ಅ ಲೈನ್ ಓನ್ಲಿ. ಸೊ ಇಟ್ ಈಸ್ ಆಲ್ಸೋ ಎ ಟ್ರಾಜೆಕ್ಟರಿ, ಸೊ ಇದು ಲೀನಿಯರ್ ಮೋಷನ್, ಇದು ಲೀನಿಯರ್ ಮೋಷನ್, ಇದು ಸರ್ಕ್ಯುಲರ್ ಮೋಷನ್. ಆಯ್ತಾ? ಆ ರೊಟೇಷನಲ್ ಮೋಷನ್ ಅಂದ್ರೆ ಏನು ಹಾಗಾದ್ರೆ? ಸರ್ಕ್ಯುಲರ್ ಮೋಷನ್ಗೂ ಲೀನಿಯರ್ ಮೋಷನ್ಗೂ ಟ್ರಾಜೆಕ್ಟರಿ ಇದೆ, ಆದರೆ ರೊಟೇಷನಲ್ ಮೋಷನ್ಗೆ ಟ್ರಾಜೆಕ್ಟರಿ ಇಲ್ಲ. ಈ ಪಾತಲ್ಲಿ ಹೋಗ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಈಗ ನೋಡಿ, ಅರ್ತ್ ಗೋಯಿಂಗ್ ಅರೌಂಡ್ ದ ಸನ್ ಇದೆಯಲ್ಲ, ಅದು ಸರ್ಕ್ಯುಲರ್ ಮೋಷನ್. ಸನ್ ಇಲ್ಲಿದೆ, ಅರ್ತ್ ಈಸ್ ಗೋಯಿಂಗ್ ಅರೌಂಡ್ ದಿ ಸನ್ ಇನ್ ಎಲಿಪ್ಟಿಕಲ್ path. It is a trajectory. ಅಥವಾ
ಒಂದು ಬಸ್ಸೋ ಕಾರೋ ಟರ್ನಿಂಗಲ್ಲಿ ಹಿಂಗೆ ತಿರುಗುತ್ತಲ್ಲ, ಇಟ್ ಈಸ್ ಸರ್ಕ್ಯುಲರ್ ಮೋಷನ್. ಅಥವಾ ಇನ್ನು ಸಿಂಪಲ್ ಎಕ್ಸಾಂಪಲ್, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ತಿರಲ್ಲ ನೀವು, ಗೋಯಿಂಗ್ ಅರೌಂಡ್ ದ ಟೆಂಪಲ್ ಈಸ್ ಸರ್ಕ್ಯುಲರ್ ಮೋಷನ್. ಆಮೇಲೆ ದೇವ್ರ ವಿಗ್ರಹದ ಮುಂದೆ ನಿಂತ್ಕೊಂಡು ಅಲ್ಲೇ ಏನೋ ಬೇಡ್ಕೊಂಡು ಅಲ್ಲೇ ತಿರುಗ್ತಿರಲ್ಲ, ಇಟ್ ಈಸ್ ರೊಟೇಷನಲ್ ಮೋಷನ್. ಗೊತ್ತಾಯ್ತಾ? ಸೊ ಲೀನಿಯರ್ ಮೋಷನ್, ಸರ್ಕ್ಯುಲರ್ ಮೋಷನ್, ರೊಟೇಷನಲ್ ಮೋಷನ್ಗೆ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಇನ್ ಲೀನಿಯರ್ ಮೋಷನ್ ಅಂಡ್ ಸರ್ಕ್ಯುಲರ್ ಮೋಷನ್ ವಿ ಹ್ಯಾವ್ ಟ್ರಾಜೆಕ್ಟರೀಸ್, whereas in rotational motion there is no trajectory. But whenever you have a rotation, we have what is called axis of rotation. We have axis of rotation. So ಈ axis of rotation ಗೆ ಆಮೇಲೆ ಬರ್ತೀನಿ. ಹಾಗಾದ್ರೆ rotational motion ಅಂದ್ರೆ ಏನು ಸರ್? ಡೆಫಿನೇಷನ್ ಹೇಳಿ ಸರ್. ಸರಿ, ನೀವೇನೋ ಇಷ್ಟೊತ್ತು ಎಕ್ಸಾಂಪಲ್ಸ್ ಅನ್ನು ಕೊಟ್ರಿ. ಡೆಫಿನೇಷನ್, ವಾಟ್ ಈಸ್ rotational motion? Rotational motion is nothing but an object going in a rotational path, in a circular path about a particular axis. So circular motion ಗುನು rotational motion ಗುನು ಡೆಫಿನೇಷನ್ ಒಂದೇ ತರನೇ, ಬಟ್ ಒಂದೇ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಇಟ್ ಇಸ್ ಗೋಯಿಂಗ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ಅಂತ ಕರಿತೀವಿ. ಇಲ್ಲಿ ಆರ್ಬಿಟ್ ಅನ್ನೋ ತರ ಏನು ಇಲ್ಲ, ಇಟ್ ಈಸ್ ರೊಟೇಟಿಂಗ್ ದೇರ್ ಓನ್ಲಿ. ಈಗ ಈ ಪೆನ್ನು ಹೀಗೆ ಹೋಗಿ ಬಂದ್ರೆ ಸರ್ಕ್ಯುಲರ್ ಮೋಷನ್, ಇಲ್ಲೇ ನಿಂತಿರೋ ಹತ್ರನೇ ತಿರುಗಿದ್ರೆ ಅದು ರೊಟೇಷನಲ್ ಮೋಷನ್. ಅರ್ಥ ಆಯ್ತಾ? ಆಮೇಲೆ ಈ ರೊಟೇಷನಲ್ ಮೋಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬರೋದು ಆಕ್ಸಿಸ್ ಆಫ್ ರೊಟೇಷನ್. ಇವಾಗ ಅರ್ತ್ ಇದೆ, ಇದು ಅರ್ತ್, ಈ ಅರ್ತ್ ಇಲ್ಲಿ ತಿರುಗ್ತಾ ಇರುತ್ತೆ, ತಿರ್ಕೊಂಡು ಹಾಗೆ ಸೂರ್ಯನ ಸುತ್ತ ಸುತ್ಕೊಂಡ್ ಬರುತ್ತೆ. ವೆನ್ ಅರ್ತ್ ರೊಟೇಟ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ವಿ ಗೆಟ್ ಡೇ ಅಂಡ್ ನೈಟ್. ಡೇ ಅಂಡ್ ನೈಟ್ ಆಗೋದು ಭೂಮಿ ತನ್ನ ಸುತ್ತ ತಾನೇ ಸುತ್ತೋದ್ರಿಂದ. ಅಂಡ್ ವಿ ಗೆಟ್ ಸೀಸನ್ಸ್ ವೆನ್ ಅರ್ತ್ ಗೋಸ್ ಅರೌಂಡ್ ದ ಸನ್. ಸೂರ್ಯನ ಸುತ್ತೋದ್ರಿಂದ ಈ ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಅಂತ ಸೀಸನ್ಸ್ಗಳಾಗುತ್ತೆ. ಇವೆಲ್ಲ ನೀವು ಹೈಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲೇ ಕಲ್ತಿರ್ತೀರಾ. ಸೊ ಸರ್ಕ್ಯುಲರ್ ಮೋಷನ್ ಅಂದರೆ ಟ್ರಾಜೆಕ್ಟರಿ ಇರುತ್ತೆ, ರೊಟೇಷನಲ್ ಮೋಷನ್ ಅಂದರೆ ಆಕ್ಸಿಸ್ ಆಫ್ ರೊಟೇಷನ್ ಇರುತ್ತೆ. ವೆನ್ ಆಬ್ಜೆಕ್ಟ್ ಗೋಸ್ around the around the fixed axis, it is rotational motion. So you can give so many examples. ಈಗ ಈ rotational motion ಅಂತ ಬಂದಾಗ ನಾವು ಆಬ್ಜೆಕ್ಟ್ ಅನ್ನ ಒಂದು ಎಕ್ಸ್ಟೆಂಡೆಡ್ ಬಾಡಿ ಅಂತ ಟ್ರೀಟ್ ಮಾಡ್ತೀವಿ, ನಾಟ್ ನೆಗ್ಲಿಜಿಬಲ್ ಸೈಜ್. ಅದೇ ಲೀನಿಯರ್ ಮೋಷನ್ ಅಲ್ಲಿ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಆಬ್ಜೆಕ್ಟ್ ಸೈಜ್ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ. ಈಗ ಒಂದು ಕಾರು 3 ಮೀಟರ್ ಲೆಂತ್ ಇರುತ್ತೆ, 3 ಮೀಟರ್ ಲೆಂತ್ 100 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. 100 ಕಿಲೋಮೀಟರ್ಗೆ ಕಂಪೇರ್ ಮಾಡಿಕೊಂಡ್ರೆ 3 ಮೀಟರ್ ಇಸ್ ನೆಗ್ಲಿಜಿಬಲ್. therefore in that case the object size is considered as a point. Object is treated as a small point, small dot ತರ. So ಇದನ್ನು ನಾವು previous chapter ಅಲ್ಲೆಲ್ಲ ನೋಡಿದೀವಿ. Object size ಅನ್ನು we never used to consider, but we were considering velocity, mass and other things, but not the size. Size ಲೆಕ್ಕಕ್ಕೆ ತಗೋತಾ ಇರಲಿಲ್ಲ. It was considered as a point or particle. But whereas in the case of rotational motion we have to consider size of the object, because the size of the object is not negligible, it is finite. ಅಂತ ಆಬ್ಜೆಕ್ಟ್ಸ್ ಅನ್ನು ನಾವು ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಈಗ ಕ್ರಿಕೆಟ್ ಬ್ಯಾಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಮಿಕ್ಸಿ ಬ್ಲೇಡ್ಸ್ ಇರ್ಬೋದು, ಅರ್ತ್ ಇರ್ಬೋದು, ವೆಹಿಕಲ್ ವೀಲ್ ಇರ್ಬೋದು, ಪಾಟರ್ಸ್ ವೀಲ್ ಇರ್ಬೋದು, ಅಥವಾ ಬೈಸಿಕಲ್ ವೀಲ್ ಇರ್ಬೋದು, ಬುಗುರಿ ಇರ್ಬೋದು. ಅವುಗಳ ಸೈಜು ಕನ್ಸಿಡರಬಲ್ ಅಮೌಂಟ್ ಇರುತ್ತೆ. ಆಮೇಲೆ ಅವು ತಿರುಗೋ ಟ್ರ್ಯಾಕಿಗೆ ಕಂಪೇರ್ ಮಾಡಿಕೊಂಡ್ರೆ ಇದೇನು ಸರ್, ಇದು ಬುಗುರಿ ಸಣ್ಣದು ಅಂತೀರಾ, ಕಾರ್ದು ಬುಗುರಿ ದೊಡ್ಡದು ಅಂತೀರಾ, ಕಾರ್ ಸಣ್ಣದು ಅಂತೀರಾ. ಅದೇಂಗೆ ಸರ್, ಅಲ್ಲಿ ನೋಡಿದ್ರೆ ಕಾರ್ ಸೈಜನ್ನು ನೆಗ್ಲೆಕ್ಟ್ ಮಾಡಿದಿರಿ, ಬುಗುರಿನ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಬುಗುರಿ ನೋಡಿದಿರಲ್ವಾ ನೀವು, ಹೀಗೆ ಇರುತ್ತಲ್ವಾ. ಸೊ ಹೀಗೆ ಇದು ತಿರುಗ್ತಾ ಇರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಅರೌಂಡ್ ಲೈಕ್ ದಿಸ್. ಏನು ಸರ್, ಬುಗುರಿ ಸೈಜು ಕಾರ್ ಸೈಜು ಎರಡು ಒಂದೇನ? ಕಾರ್ ಸೈಜ್ ನೆಗ್ಲೆಕ್ಟ್ ಮಾಡಿದ್ಮೇಲೆ ಬುಗುರಿ ಸೈಜ್ ಹೆಂಗೆ ಸರ್ ಕನ್ಸಿಡರ್ ಮಾಡ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಹಿಂಗೆ ಪ್ರಶ್ನೆ ಕೇಳ್ಕೋಬೇಕು. ಇದನ್ನೇ ನಾನು ಕೇಳೋದು ತದ್ವಿದ್ಯಾ ಪರಿ ಪ್ರಶ್ನೆನಾ ಅಂತ. ಪ್ರಶ್ನೆ ಕೇಳ್ಕೊಂಡು ಮುಂದಕ್ಕೆ ಹೋಗಬೇಕು. ಬುಗುರಿ ಸೈಜ್ ಸರ್ ಹೆಂಗೆ ಸರ್ ನೆಗ್ಲೆಕ್ಟ್ ಮಾಡ್ತೀರಾ? ಹೆಂಗೆ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಸರಿ. ಬುಗುರಿ ಸೈಜ್ ಹೆಂಗೆ ಸರ್ ಕನ್ಸಿಡರ್ ಮಾಡ್ತಾ ಇದ್ದೀರಾ? ಕಾರ್ ಸೈಜ್ ಹೆಂಗೆ ಸರ್ ನೆಗ್ಲೆಕ್ಟ್ ಮಾಡಿದಿರಿ? ಹೆಂಗೆ ಅಂದರೆ ಕಂಪೇರ್ ಟು ಡಿಸ್ಟೆನ್ಸ್ ಟ್ರಾವೆಲ್, car size is negligible. Compared to rotational effect, bugri, that top size is not negligible. So ಅಂದ್ರೆ rotational motion ಅಲ್ಲಿ ಟ್ರ್ಯಾಕ್ ಇಲ್ಲ, ಹಾಗಾಗಿ ನಾವು ಸೈಜನ್ನು ಕನ್ಸಿಡರ್ ಮಾಡಲೇಬೇಕು. ಆಯಿತಾ? ಸೊ ಸೈಜನ್ನು ಕನ್ಸಿಡರ್ ಮಾಡೋಣ. ಈಗ ಸೈಜನ್ನು ಕನ್ಸಿಡರ್ ಮಾಡಿ ಅದನ್ನು ಎಕ್ಸ್ಟೆಂಡೆಡ್ ಬಾಡಿ ಅಂತ ಕರಿತೀನಿ. ಎಕ್ಸ್ಟೆಂಡೆಡ್ ಬಾಡಿ ಆದ ಮೇಲೆ ಈಗ ಬರುತ್ತೆ ಒಂದು ಡೆಫಿನೇಷನ್ನು, ದಟ್ ಈಸ್ ರಿಜಿಡ್ ಬಾಡಿ. ಈಗ ಒಂದು ಡಿಸ್ಕನ್ನು ತಗೊಳ್ಳೋಣ, ಮೆಟಲ್ ಡಿಸ್ಕನ್ನು ತಗೊಳ್ಳೋಣ. ಇದು ಒಂದು ಡಿಸ್ಕ್, ಇದು ಆಯಿತಾ, ಹೀಗಿದೆ ಡಿಸ್ಕ್. ಸೊ ಈ ಡಿಸ್ಕನ್ನು ನಾನು ಒಂದು ಹೋಲ್ ಮಾಡಿಬಿಟ್ಟು ಇಲ್ಲೊಂದು ಕಡ್ಡಿ ಸೇರಿಸ್ಬಿಟ್ಟು, ಆಯಿತಾ, ಈ ಕಡ್ಡಿನೇ ನಾನು ಆಕ್ಸಿಸ್ ಅಂತ ಕರೆಯೋದು. ಈ ಡಿಸ್ಕನ್ನು ಹಿಂಗೆ ತಿರುಗಿಸ್ಬಿಡ್ತೀನಿ, ಅದು ಡಿಸ್ಕ್ ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಕೀಪ್ಸ್ ಆನ್ ರೊಟೇಟಿಂಗ್ ಲೈಕ್ ದಿಸ್, ಆಯಿತಾ. ಸೊ ಒಂದು
ಡಿಸ್ಕ್ ಮೆಟಲ್ ಪ್ಲೇಟ್ ಸರ್ಕ್ಯುಲರ್ ಪ್ಲೇಟ್ ತಗೊಂಡು ತೂತು ಮಾಡಿ ಒಳಗಡೆ ಒಂದು ಕಡ್ಡಿ ಸೇರಿಸಿ ಆಯಿತಾ, ಹೀಗೆ ತಿರುಗಿಸ್ತೀನಿ, ಆ ಡಿಸ್ಕ್ ರೊಟೇಟ್ ಆಗ್ತಾ ಹೋಗುತ್ತೆ. ಈಗ ಈ ಡಿಸ್ಕಿನ ಮೇಲೆ ಬೇಕಾದಷ್ಟು ಪಾರ್ಟ್ಸ್ ಇದೆ. ಈ ಡಿಸ್ಕಲ್ಲಿ ಇಲ್ಲೊಂದಿಷ್ಟು ಅಂದರೆ ಎಲ್ಲ ಈ ಡಿಸ್ಕಿನ ಮೇಲೆ ಎಲ್ಲ ಕಡೆಗೂ ಏನು ಮೆಟೀರಿಯಲ್ ಮ್ಯಾಟರ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಬುಕ್ಕನ್ನು ತಗೋತೀನಪ್ಪ, ಈ ಬುಕ್ಕನ್ನು ನಾನು ಇದರೊಳಗಡೆ ತೂತು ಮಾಡಿಬಿಟ್ಟು ಮೇಲಕ್ಕೆ ಒಂದು ಆಕ್ಸಿಸ್ ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇರ್ತೀನಿ. ಅವಾಗ ಈ ಬುಕ್ಕಿನ ಈಚ್ ಆ್ಯಂಡ್ ಎವರಿ ಪಾರ್ಟ್ ರೊಟೇಟ್ ಆಗ್ತಾ ಹೋಗುತ್ತೆ ಅಲ್ವಾ, ಈಚ್ ಆ್ಯಂಡ್ ಎವರಿ ಪಾರ್ಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಅಲ್ವಾ. ಅಂದರೆ ಇಲ್ಲಿ ಒಂದು ರಿಜಿಡ್ ಒಂದು ಆಬ್ಜೆಕ್ಟನ್ನು ತಿರುಗಿಸಿದಾಗ ಅದರ ಈಚ್ ಆ್ಯಂಡ್ ಎವರಿ ಪಾರ್ಟ್ ರೊಟೇಟ್ ಆಗ್ತಾ ಹೋಗುತ್ತೆ. ಈಚ್ ಆ್ಯಂಡ್ ಎವರಿ ಪಾರ್ಟ್ ರೊಟೇಟ್ಸ್ ಇನ್ ಎ ಸರ್ಕ್ಯುಲರ್ ಪಾತ್. ನೋಡಿ ಇದು ಅಷ್ಟೇ, this also rotates in a circular path. Okay, now at a time they all will rotate. Suppose if this particle rotates faster than this rotates faster than this, then the shape of the object will not remain same. ಈಗ ನೋಡಿ, ನನ್ನೇ ಫಾರ್ ಎಕ್ಸಾಂಪಲ್ ನನ್ನನ್ನು ಒಂದು ಆಬ್ಜೆಕ್ಟ್ ಅಂದ್ಕೊಳ್ಳಿ, ನಾನು ತಿರುಗ್ತಾ ಇದ್ದೀನಿ ಅಂದ್ಕೊಳ್ಳಿ. ನಾನು ಈಗ ತಿರುಗಿದಾಗ ನನ್ನ ಎಲ್ಲ ಭಾಗಗಳು, ಈ ಕೈ, ತಲೆ, ಕಿವಿ ಎಲ್ಲನೂ ಕೂಡ ನನ್ನ ಜೊತೆಗೆ ತಿರುಗಬೇಕು. ನೋಡಿ, ನಾನು ಹೀಗಿದ್ದೀನಿ, ಹೀಗೆ ತಿರುಗಿದಾಗ 90 ಡಿಗ್ರಿ ರೊಟೇಟ್ ಆದಂಗೆ ಆಯಿತು. 90 ಡಿಗ್ರಿ ಅಂದಾಗ ನನ್ನ ಎಡಗೈ, ಬಲಗೈ, ಎಡಕಿವಿ, ಬಲಕಿವಿ, ಮೂಗು, ಕಣ್ಣು, ತಲೆ ಎಲ್ಲನೂ 90 ಡಿಗ್ರಿ ರೊಟೇಟ್ ಆಯಿತು. ಅರ್ಥ ಆಯ್ತಾ? ಅಂದ್ರೆ 90 ಡಿಗ್ರಿ ರೊಟೇಟ್ ಆದಾಗ ನನ್ನ ಶೇಪು ಈ ಕಡೆ ತಿರುಗಿದಾಗ ಹೆಂಗಿತ್ತೋ ಹೀಗೆ ತಿರುಗಿದಾಗಲೂ ಹಾಗೆ ಇರುತ್ತೆ. ಬೈ ಚಾನ್ಸ್ ನಾನು ತಿರುಗಬೇಕಾದ್ರೆ ನನ್ನ ಈ ಕೈ ತಿರುಗದೆ ಉಳಿದ ಎಲ್ಲ ಭಾಗನೂ ತಿರುಗಿದರೆ, ಇದೊಂದು ಮಾತ್ರ ತಿರುಗಿದೆ, ಉಳಿದಿದ ಎಲ್ಲ ಭಾಗನೂ ತಿರುಗಿದರೆ ಈ ಆಬ್ಜೆಕ್ಟ್ ಇಲ್ಲಿರುತ್ತೆ, ಇನ್ನು ಉಳಿದಿದ್ದ ಭಾಗ ಎಲ್ಲ ಈ ಕಡೆಗಿರುತ್ತೆ. ಅಂದರೆ ನನ್ನ ಶೇಪ್ ಮೊದಲು ಹೆಂಗಿತ್ತು ಈಗ ಹಂಗೆ ಇಲ್ಲ. ಅರ್ಥ ಆಯ್ತಾ? ಸೊ ದಟ್ ಹ್ಯಾಪನ್ಸ್ ಓನ್ಲಿ ವೆನ್ ಡಿಫ್ರೆಂಟ್ ಪಾರ್ಟ್ಸ್ rotates with a different angular velocity. Means if some particles refuse to rotate along with the body, so if that happens, the body is not a rigid. If each and every part rotates like this, then it is called rigid body. So hagadre rigid body andre ಏನು ಸರ್? ಡೆಫಿನೇಷನ್ ಹೇಳಿ ಸರ್. ನೀವೇ ಬರೀರಪ್ಪ ಡೆಫಿನೇಷನಾ? ಹೆಂಗೆ ಬರೀತೀರಾ? ರಿಜಿಡ್ ಬಾಡಿ ಈಸ್ ಒನ್ ಇನ್ ವಿಚ್ ಈಚ್ ಆ್ಯಂಡ್ ಎವರಿ ಪಾರ್ಟ್ ಈಸ್ ಲಾಕ್ ಆಗಿರುತ್ತೆ. ನೋಡಿ, ನನ್ನ ಕೈಗಳಿಗೆ ಲಾಕ್ ಆಗಿ ನನ್ನ ಜೊತೆಗೆ ತಿರುಗ್ತವೆ, ಕಿವಿ, ಮೂಗು, ಕಣ್ಣು ಎಲ್ಲ ಲಾಕ್ ಆಗಿ ನನ್ನ ಜೊತೆ ತಿರುಗ್ತವೆ. ಆಯ್ತಾ? ರಿಜಿಡ್ ಬಾಡಿ ಈಸ್ ಒನ್ ಇನ್ ವಿಚ್ ಈಚ್ ಆ್ಯಂಡ್ ಎವರಿ ಪಾರ್ಟ್ ಈಸ್ ಲಾಕ್ಡ್ ಆ್ಯಂಡ್ rotates with the same angular velocity so that there is no change in the shape of the object. Did you understand? So here comes the definition. Rigid body ಅಂದ್ರೆ ಏನು? Rigid body is a body in which each and every parts are locked, ಒಂಥರ ಟೈಟ್ ಆಗಿ ಫಿಕ್ಸ್ ಆಗಿಬಿಟ್ಟಿರ್ತವೆ, and rotates along with the body with same angular velocity so that there is no change in the shape. By chance ಯಾವ್ದಾದ್ರು ಒಂದು ಪಾರ್ಟ್ ರೆಫ್ಯೂಸ್ ಮಾಡ್ತು ತಿರುಗಲಿಕ್ಕೆ, ಈಗ ನೋಡಿ ನಾನು ತಿರುಗಬೇಕಾದ್ರೆ ಈ ಕೈ ತಿರುಗಲ್ಲ ಅಂತಪ್ಪ, ಅವಾಗ ನಾನು ಇಷ್ಟು ಮಾತ್ರ ತಿರುಗಿದಾಗ ನನ್ನ ಶೇಪ್ ಚೇಂಜ್ ಆಯಿತು. ಸೊ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇಫ್ ದ ಬಾಡಿ ಈಸ್ ನಾಟ್ ಎ ರಿಜಿಡ್ ಬಾಡಿ. ಈಗ ಮಡ್ ಬಾಲ್ ಇರುತ್ತಪ್ಪ, ಈಗ ಕುಂಬಾರರು ಮಡಿಕೆ ಮಾಡ್ತಾ ಇರ್ತಾರಲ್ಲ, ಪಾಟರ್ ವೀಲ್, ಅದ್ರ ಮೇಲೆ ಮಡ್ ಇಟ್ಟಿರ್ತಾರೆ, ತಿರುಗಿಸಿದಾಗ ಆ ಮಡ್ ಪೂರ್ತಿ ರೊಟೇಟ್ ಆಗಲ್ಲ. ರೊಟೇಟ್ ಆದರೂ ಕೂಡ ಎಲ್ಲ ಒಂದೇ ಆ್ಯಂಗ್ಯುಲರ್ ಸ್ಪೀಡಲ್ಲಿ ರೊಟೇಟ್ ಆಗಲ್ಲ. ಕೆಲವು ಕಡೆ ಸ್ಟ್ರೆಚ್ ಆಗುತ್ತೆ, ಕೆಲವು ಕಡೆ ಇನ್ನು ಈ ಥರ ಸ್ಟ್ರೆಚ್ ಆಗುತ್ತೆ, ಕೆಲವು ಕಡೆ ಹೀಗೆ ಬಲ್ಜ್ ಆಗುತ್ತೆ. ಅಂದರೆ ಶೇಪ್ ಕೀಪ್ಸ್ ಆನ್ ಚೇಂಜಿಂಗ್ ಆ್ಯಂಡ್ ಫೋರ್ಸಿಬಲಿ ಹಿ ವಿಲ್ ಚೇಂಜ್ ದ ಶೇಪ್ ಬೈ ಪುಟಿಂಗ್ ಹಿಸ್ ಹ್ಯಾಂಡ್, ಬೈ ಪುಟಿಂಗ್ ದ ಸ್ಟಿಕ್, ಸಮಥಿಂಗ್ ಲೈಕ್ ದಟ್. ಸೊ ಅಂದರೆ ಡ್ಯೂರಿಂಗ್ ದಿ ರೊಟೇಷನ್ ಇಫ್ ಆ್ಯಂಗ್ಯುಲರ್ ವೆಲಾಸಿಟಿ ಈಸ್ ನಾಟ್ ಸೇಮ್, ದ ಬಾಡಿ ಚೇಂಜಸ್ ದ ಶೇಪ್, ಇಟ್ ಈಸ್ ನಥಿಂಗ್ ಬಟ್ ನಾನ್ ರಿಜಿಡ್ ಬಾಡಿ. ಇಫ್ ದ ಬಾಡಿ ಶೇಪ್ ರಿಮೈನ್ಸ್ ಸೇಮ್, ಇಟ್ ಈಸ್ ರಿಜಿಡ್ ಬಾಡಿ. ಹಂಗೆ ನೋಡ್ಕೊಂಡ್ರೆ ಈ ಪೆನ್ ರಿಜಿಡ್ ಬಾಡಿ, ಬುಕ್ ರಿಜಿಡ್ ಬಾಡಿ, ಎಲೆಕ್ಟ್ರಾನ್ ರಿಜಿಡ್ ಬಾಡಿ, ಅರ್ತ್ ರಿಜಿಡ್ ಬಾಡಿ. ನೋಡಿ, ಅರ್ತ್ ತಿರುಗ್ತಾನೆ ಇದೆ, ಕಾಲದಿಂದ ತಿರುಗ್ತಾ ಇದೆ, ಕೋಟ್ಯಾಂತರ ವರ್ಷದಿಂದ ತಿರುಗ್ತಾ ಇದೆ, ಶೇಪ್ ಏನು ಚೇಂಜ್ ಆಗಿಲ್ಲ, ಅಂದರೆ ಇಟ್ ಈಸ್ ಎ ರಿಜಿಡ್ ಬಾಡಿ. ಆದರೆ ನಾನು ರಿಜಿಡ್ ಬಾಡಿ ಆಗೋದಿಲ್ಲ. ಈಗ ನೋಡಿ, ನಾನು ಫುಲ್ ಹಿಂಗೆ ತಿರುಗ್ಕೊಂಡ್ರೆ ರಿಜಿಡ್ ಬಾಡಿ, ಅದೇ ನನ್ನ ಕೈಯನ್ನು ಇಲ್ಲಿ ಬಿಟ್ಬಿಟ್ಟು ಹಿಂಗೆ ತಿರ್ಕೊಂಡ್ಬಿಟ್ರೆ ಇಟ್ ಈಸ್ ನಾಟ್ ಎ ರಿಜಿಡ್ ಬಾಡಿ. ಐ ಹೋಪ್ ಯು ಗಾಟ್ ದಿ ಕಾನ್ಸೆಪ್ಟ್ ಆಫ್ ರಿಜಿಡ್ ಬಾಡಿ. ನಾವು ರಿಜಿಡ್ ಬಾಡಿಗೆ ಶೇಪ್ ಇಲ್ಲ, ಅದು ಯಾವ ಶೇಪ್ ಇರುತ್ತೋ ಅದು ತಿರುಗಬೇಕಾದ್ರೂ ಅದೇ ಶೇಪ್ ಇರುತ್ತೆ. ಈ ಥರ ಶೇಪ್ ಇತ್ತಾ, ತಿರುಗಬೇಕಾದ್ರೂ ಅದೇ ಶೇಪ್ ಇರುತ್ತೆ. ಇಂಥದೇ ಶೇಪ್ ಇರಬೇಕಂತ ಏನೂ ಇಲ್ಲ. ಬಟ್ ರೊಟೇಟ್ ಆಗಬೇಕಾದ್ರೆ ಮಾತ್ರ ಶೇಪ್ ಹೆಂಗಿತ್ತೋ ಹಾಗೆ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ರಿಜಿಡ್ ಬಾಡಿ. ನೌ ವಿ ಆರ್ ಗೋಯಿಂಗ್ ಟು ಡಿಫೈನ್ ಫ್ಯೂ ಪ್ಯಾರಾಮೀಟರ್ಸ್ ರಿಗಾರ್ಡಿಂಗ್ ರೊಟೇಷನಲ್ ಮೋಷನ್. ಈ ರೊಟೇಷನಲ್ ಮೋಷನಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಬರ್ತವೆ. ಆ ಟರ್ಮಿನಾಲಜೀಸನ್ನು ಒಂದೊಂದಾಗಿ ಕಲಿತಾ ಹೋಗೋಣ. ಇವಾಗ ರಿಜಿಡ್ ಬಾಡಿ ಡೆಫಿನೇಷನ್ ಆಯಿತು. ಒನ್ ಬೈ ಒನ್ ಟರ್ಮಿನಾಲಜೀಸ್ ನೋಡೋಣ. ಮೊದಲನೇದಾಗಿ ಆಕ್ಸಿಸ್ ಆಫ್ ರೊಟೇಷನ್. ಆಕ್ಸಿಸ್ ಆಫ್
ರೊಟೇಷನ್ ಹಾಗಂದ್ರೆ ಏನು? ಈಗ ಒಂದು ಆಬ್ಜೆಕ್ಟು ಎರಡು ಥರ ತಿರುಗ್ಬೋದು. ಹೆಂಗೆ? ಇಲ್ಲ ಒಂದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ಬೋದು ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ಬೋದು, ಆಯಿತಾ? ಹಾಗೆಯೇ ಮೋಷನ್ ಕೂಡ, ಲೀನಿಯರ್ ಮೋಷನ್ ಕೂಡ ಇಲ್ಲ ಪಾಸಿಟಿವ್ ಡೈರೆಕ್ಷನಲ್ಲಿ ಹೋಗ್ಬೋದು ಅಥವಾ ನೆಗೆಟಿವ್ ಡೈರೆಕ್ಷನಲ್ಲಿ ಹೋಗ್ಬೋದು. ಹಂಗಂತ ಹೇಳಿಬಿಟ್ಟು ಬರೀ ಅವೆರಡಕ್ಕೆ ರಿಸ್ಟ್ರಿಕ್ಟ್ ಆಗೋದಿಲ್ಲ. ಪಾಸಿಟಿವ್ ಡೈರೆಕ್ಷನ್ ಎಕ್ಸ್ ಆಕ್ಸಿಸ್ ಇದೆ ಅಥವಾ ಮೈನಸ್ ಎಕ್ಸ್ ಆಕ್ಸಿಸ್ ಇದೆ, ಪ್ಲಸ್ ವೈ ಇದೆ ಮೈನಸ್ ವೈ ಇದೆ, ಪ್ಲಸ್ ಝೆಡ್ ಇದೆ ಮೈನಸ್ ಝೆಡ್ ಇದೆ, ಅಥವಾ ಎಕ್ಸ್ ಆ್ಯಂಡ್ ವೈ ಕಾಂಬಿನೇಷನಲ್ಲೂ ಹೋಗ್ಬೋದು, ಅಥವಾ ಮೈನಸ್ ಎಕ್ಸ್ ಆ್ಯಂಡ್ ಪ್ಲಸ್ ವೈ ಕಾಂಬಿನೇಷನಲ್ಲೂ ಹೋಗ್ಬೋದು. ಈ ಥರ ಬೇಕಾದಷ್ಟು ಪಾಸಿಬಿಲಿಟಿ ಇದೆ. ಹಾಗೆ ರೊಟೇಷನ್ ಅಂತ ಬಂದರೆ ಬರೀ ಕ್ಲಾಕ್ ವೈಸೇ ಆಗಬೇಕಂತೇನಿಲ್ಲ, ಆಂಟಿ ಕ್ಲಾಕ್ ವೈಸೇ ಆಗಬೇಕಂತ ಏನಿಲ್ಲ, ಆಯಿತಾ? ನೋಡಿ ಹೀಗೂ ತಿರುಗ್ಬೋದು ಅಥವಾ ಹೀಗೂ ತಿರುಗ್ಬೋದು. ಈಗ ಆಬ್ಜೆಕ್ಟ್, ಈ ಪೆನ್ ಇದೆ, ಈ ಪೆನ್ನನ್ನು ನಾನು ಹಿಂಗೆ ತಿರುಗಿಸ್ತೀನಿ ಅಥವಾ ಹಿಂಗೆ ತಿರುಗಿಸ್ತೀನಿ ಅಥವಾ ಹೀಗೆ ತಿರುಗಿಸ್ತೀನಿ, ಆಯಿತಾ? ಅಂದರೆ ಈಗ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ, ಇಲ್ಲೇ ಹೀಗೆ ತಿರುಗ್ಬೋದು ಅಥವಾ ಹೀಗೆ ತಿರುಗ್ಬೋದು, ಅಥವಾ ಈ ಕಡೆ ನಿಂತ್ಕೊಂಡು ಹಿಂಗೆ ತಿರುಗ್ಬೋದು ಅಥವಾ ಈ ಕಡೆ ನಿಂತ್ಕೊಂಡು ಹಿಂಗೆ ತಿರುಗ್ಬೋದು, ಆಯಿತಾ? ಇದಕ್ಕೆ ಬೇಕಾದಷ್ಟು ಡೈರೆಕ್ಷನ್ ಆಫ್ ರೊಟೇಷನ್ಸ್ ಇದೆ. ಬಟ್ ಎಲ್ಲದರಲ್ಲೂ ಮತ್ತೆ ಒನ್ಸ್ ಅಗೇನ್ ಹಿಂಗೆ ನಿಂತ್ಕೊಂಡ್ರು ಕೂಡ ಅದು ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಹಿಂಗೇನೆ ಬರೋದು. ಹಾಗಾಗಿ ಯಾವ ಥರ ತಿರುಗುತ್ತಾ ಇದೆ ಆಬ್ಜೆಕ್ಟು ಅಂತ ಕಂಡುಹಿಡಿಯಲಿಕ್ಕೆ ನಾವು ಈ ಆಕ್ಸಿಸ್ ಆಫ್ ರೊಟೇಷನ್ ರೆಫರೆನ್ಸ್ ಅನ್ನು ತಗೋತೀವಿ. ಈಗ ಒನ್ಸ್ ಅಗೇನ್ ಇಟ್ ಕನ್ಸಿಡರ್ ದಿ ಡಿಸ್ಕ್. ಇನ್ನು ಮುಂದೆ ಡಿಸ್ಕ್ ಅನ್ನು ಬರೀ ಸರ್ಕಲ್ ತರ ಬರೀತೀನಿ, ಬಟ್ ರಿಮೆಂಬರ್ ಇಟ್ ಇಸ್ ಎ 3 ಡೈಮೆನ್ಷನಲ್ ಆಬ್ಜೆಕ್ಟ್. ಇದರ ಸೆಂಟರೇ ಆಗಬೇಕಂತ ಏನಿಲ್ಲ. ಟು ಬಿಗಿನ್ ವಿತ್ ನಾನು ಸೆಂಟರ್ ಅನ್ನು ತಗೋತೀನಿ. ಇದು ಸೆಂಟರ್ ಮೂಲಕ ಹೋಗೋ ತರ ಒಂದು ಆಕ್ಸಿಸ್ ಅನ್ನು, ಒಂದು ಲೈನ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ಆಕ್ಸಿಸ್ ಆಫ್ ರೊಟೇಷನ್ ಈಸ್ ನಾಟ್ ಎ ರೆಗ್ಯುಲರ್ ಲೈನ್, ಇಟ್ ಈಸ್ ಎ ಇಮ್ಯಾಜಿನರಿ ಲೈನ್ ಅಂತ ಅರ್ಥ. ಒಂದು ಲೈನ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಯ್ತಾ? ಈಗ ಆಬ್ಜೆಕ್ಟ್ ತಿರುಗ್ತಾ ಇದೆ, ಆಬ್ಜೆಕ್ಟ್ ಹೀಗೆ ತಿರುಗ್ತಾ ಇದೆ. ಸೊ ನೌ ಕಮ್ಸ್ ದ ಡೆಫಿನೇಷನ್ of axis of rotation. Axis of rotation is an imaginary line about which the rigid body is rotating. So rigid body ಅಂತ ಆಲ್ರೆಡಿ ಡೆಫಿನೆಟ್ ಡಿಫಿನೇಷನ್ ಹೇಳಿರೋದ್ರಿಂದ ವಾಟ್ ಈಸ್ ರಿಜಿಡ್ ಬಾಡಿ ಅಂತ ಅಗೇನ್ ಅಂಡ್ ಅಗೇನ್ ನಾನು ಹೇಳೋ ನೆಸೆಸಿಟಿ ಇಲ್ಲ. ಸೊ ಆಕ್ಸಿಸ್ ಆಫ್ ರೊಟೇಷನ್ ಅಂದ್ರೆ ಏನು? ಇಟ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ಅಬೌಟ್ ವಿಚ್ ದ ರಿಜಿಡ್ ಬಾಡಿ ಈಸ್ ರೊಟೇಟಿಂಗ್. ಓಕೆ, ಸೊ ದಿಸ್ ಇಮ್ಯಾಜಿನರಿ ಲೈನ್ ಆಕ್ಸಿಸ್ ಆಫ್ ರೊಟೇಷನ್ is having a particular direction, ಆ ಡೈರೆಕ್ಷನ್ ಅನ್ನು ಹೆಂಗೆ ಕಂಡುಹಿಡಿಯೋದು? ವಿ ಹ್ಯಾವ್ ಎ ಬ್ಯೂಟಿಫುಲ್ ಲಾ ಕಾಲ್ಡ್ ಥಂಬ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಈ ಥಂಬ್ ರೂಲ್ ಏನು ಹೇಳುತ್ತೆ? ನಿಮ್ಮ ಬಲಗೈಯನ್ನು ಈ ಥರ ಹಿಡ್ಕೊಳ್ಳಿ, ಮುಷ್ಟಿ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಹೀಗೆ ಹಿಡ್ಕೊಳ್ಳಿ, ಥಂಬ್ ಹೊರಗಡೆ ಇರಲಿ. ಹೀಗಿದ್ದಾಗ ಆಯ್ತಾ, ಈ 4 ಬೆರಳುಗಳು ಹೀಗೆ ಈ ಥರ ಕರ್ಲ್ ಆಗಿದಾವಲ್ವ, ಅದು ದೀಸ್ 4 fingers ಕರ್ಲಿಂಗ್ ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ರೊಟೇಷನ್. ದೆನ್ ಥಂಬ್ ರೆಪ್ರೆಸೆಂಟ್ಸ್ ಡೈರೆಕ್ಷನ್ ಆಫ್ axis. That is, axis of rotation is thumb, remaining 4 fingers represent direction of rotation. So ಈ ರೂಲ್ ಅನ್ನು ನೀವು ಯಾವ ರೊಟೇಷನ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಹಿಂಗೆ ತಿರುಗುತ್ತಾ ಇದೆಯಾ, ಕೈ ಹಿಂಗೆ ಇಟ್ಕೊಳ್ಳಿ, ಆಯ್ತಾ? ಹಿಂಗೆ ತಿರುಗ್ತಾ ಇದೆಯಾ, ಇದೇ ಕೈಯನ್ನು ಉಲ್ಟಾ ಮಾಡಿ. ಯಾಕಂದರೆ ನೋಡಿ ಫಿಂಗರ್ಸ್ ನೋಡಿ, ಫಿಂಗರ್ಸ್ ಹೀಗೆ ಹೋಗ್ತಾ ಇದೆ. ನಾವು ಲುಕ್ ಅಟ್ ದ ಥಂಬ್ ಯಾವ ಕಡೆಗಿದೆ? ಡೌನ್ವರ್ಡ್ ಇದೆ. ಅಂದರೆ ಡಯಾಗ್ರಾಮ್ ಅನ್ನು ಬರೀಬೇಕಾದ್ರೆ ಸೊ ಹೀಗೆ ತಿರುಗಬೇಕಾದ್ರೆ ಅಪ್ವರ್ಡ್ ಆಕ್ಸಿಸ್, ಅದೇನೆ ಉಲ್ಟಾ ಮಾಡಿದಾಗ ಅದೇ ಪಾತ್ ಉಲ್ಟಾ ಆಯಿತು ಅಂದ್ಕೊಳ್ಳಿ, ಅಂದರೆ ಹಿಂಗೆ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಆಕ್ಸಿಸ್ ಡೌನ್ವರ್ಡ್ ಇರುತ್ತೆ. ಅಥವಾ ಒಂದು ಆಬ್ಜೆಕ್ಟ್ ಹಿಂಗೆ ತಿರುಗ್ತಾ ಇದೆ ಅಂದ್ಕೊಳ್ಳಿ, ಹೀಗೆ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ಹೀಗೆ ತಿರುಗ್ತಾ ಇದೆ ಅಂದರೆ ನನ್ನ ಫಿಂಗರ್ಸ್ ಹಿಂಗೆ ಹೋಗ್ಬೇಕಲ್ವಾ? ಸೊ ನನ್ನ ಕೈ ಇದೆಯಲ್ಲ ಹಿಂಗೆ ತಾನೇ ಹಿಡಿಬೇಕು. So now look at the thumb. Thumb is that side. That means this is the axis of rotation. ಅದೇ ಆಬ್ಜೆಕ್ಟ್ ಹಿಂಗೆ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ನೀವು ದೇವ್ರ ಮುಂದೆ ಊದಿನ ಕಡ್ಡಿ ಬೆಳಗ್ತಾ ಇದ್ದೀರಲ್ಲ, ದಟ್ ಈಸ್ ರೊಟೇಷನ್. ಸೊ ನೀವು ಹಿಂಗೆ ತಿರುಗಿಸ್ತಾ ಇದ್ರೆ ನಿಮ್ಮ ಕೈ ಇದೆಯಲ್ಲ, ದಟ್ ಈಸ್ ಆಕ್ಸಿಸ್ ಆಫ್ ರೊಟೇಷನ್. ಅರ್ಥ ಆಯ್ತಲ್ವಾ? ಈ ದೀಪಾವಳಿ ಟೈಮಲ್ಲಿ ಸುರ್ಸುರ್ ಬತ್ತಿ ಹಚ್ಚಿತಿರಲ್ಲ, ಸುರ್ಸುರ್ ಬತ್ತಿ ಹಿಂಗೆ ಕೈನಲ್ಲಿ ಇಟ್ಕೊಂಡು ಹಿಂಗೆ ತಿರುಗಿಸ್ತಾ ಇರ್ತೀರಲ್ವಾ? ಸೊ ಹೀಗೆ ಹೋಗ್ತಾ ಇದ್ರೆ ನಿಮ್ಮ ಫಿಂಗರ್, ಅದೇ ಥಂಬ್, ದಟ್ ಈಸ್ ಆಕ್ಸಿಸ್ ಆಫ್ ರೊಟೇಷನ್. ಹಿಂಗೆ ತಿರುಗಿಸಿದ್ರೆ ಅದೇ ಕೈ ಉಲ್ಟಾ, ಆಪೋಸಿಟ್. ಸೊ ಲೈಕ್ ದಿಸ್ ವಿ ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ಆಫ್ axis of rotation with the help of thumb rule, that is right hand thumb rule. ಸೊ ಮೊದಲನೇದಾಗಿ ಆಕ್ಸಿಸ್ ಆಫ್ ರೊಟೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಎರಡನೇ ಪಾಯಿಂಟ್ ರೇಡಿಯಸ್ ವೆಕ್ಟರ್ ಅಂತ. ಈಗ ಸ್ವಲ್ಪ ದೊಡ್ಡದಾಗಿ ಬರಿತೀನಿ, ರಿಜಿಡ್ ಬಾಡಿನ ಸ್ವಲ್ಪ ದೊಡ್ಡದಾಗಿ ಬರಿತೀನಿ. ನೋಡಿ, ಇದು ಆಕ್ಸಿಸ್, ಇದು ಆಯ್ತಾ? ಈ ರಿಜಿಡ್ ಬಾಡಿ ಮೇಲೆ ಯಾವ್ದಾದ್ರು ಎರಡು ಪಾಯಿಂಟ್ ಅನ್ನ ತಗೊಳ್ತೀನಿ. ಇದೊಂದು ಪಾಯಿಂಟ್, ಇನ್ನೊಂದು ಪಾಯಿಂಟ್, ಆಯ್ತಾ? ಈ ಪಾಯಿಂಟ್ ಅನ್ನ ಸೆಂಟರ್ಗೆ ಜಾಯಿನ್ ಮಾಡ್ತೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಎ, ಲೆಟ್ ಮಿ ಕಾಲ್ ದಿಸ್ ಆಸ್ ಬಿ, ಸೆಂಟರ್ ಆಸ್ O. Now OA is known as radius vector. OB is also known as radius vector. So radius vector ಅಂದ್ರೆ ಏನು? It is the line joining center of the body ಅಥವಾ axis of rotation and any other part of the rigid body. ಈಗ ರಿಜಿಡ್ ಬಾಡಿ ಮೇಲೆ ಬೇಕಾದಷ್ಟು ಭಾಗ ಇರುತ್ತೆ ಅಲ್ವಾ? ಈಗ ನನ್ನ ಕೈಯನ್ನೇ ತಗೊಂಡ್ರೆ ಇದೊಂದು ಭಾಗ
ಒಂದೊಂದು ಬಗೆ ಬೇಕಾದಷ್ಟು ಭಾಗ ಇರುತ್ತಲ್ವಾ. ನಿಮ್ಮ ಕ್ರಿಕೆಟ್ ಬ್ಯಾಟನ್ನೇ ತಗೊಳ್ಳಿ, ಇದು ಹ್ಯಾಂಡ್ಲ್ ಇದು ಆಯಿತಾ, ಹೀಗೆ ಸ್ವಲ್ಪ ಈ ಥರ ಶೇಪಲ್ಲಿ ಇರುತ್ತೆ. ದಿಸ್ ಈಸ್ ಎ ಪಾರ್ಟ್ ಎಲ್ಲನೂ ಪಾರ್ಟ್ಸೇ ಆಗುತ್ತೆ. ಸಪೋಸ್ ನೀನು ಬ್ಯಾಟನ್ನು ಹಿಂಗೆ ತಿರುಗಿಸ್ತಾ ಇದೆಯಾ, ಸುಮ್ಮನೆ ಹಿಂಗೆ ತಿರುಗಿಸ್ತಾ ಇದೆಯಾ ಅಂದರೆ ಯು ಆರ್ ರೊಟೇಟಿಂಗ್ ಅಬೌಟ್ ದಿಸ್ ಆಕ್ಸಿಸ್. ಬ್ಯಾಟನ್ನು ಸುಮ್ಮನೆ ಹೀಗೆ ತಿರುಗಿಸ್ತಾ ಇದೆಯಾ. ಅದೇ ಬ್ಯಾಟನ್ನು ನಾನು ಹಿಂಗೆ ತಿರುಗಿಸ್ತಾ ಇದ್ದೀನಿ ಅಂತಂದರೆ, ಹೀಗೆ ತಿರುಗಿಸ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಸೊ ನಾವು ಬ್ಯಾಟ್ ಈಸ್ ರೊಟೇಟೆಡ್ ಲೈಕ್ ದಿಸ್, ಈ ಥರ ರೊಟೇಟ್ ಆಗ್ತಿದೆ, ತಂಬು ಮೇಲಕ್ಕಿದೆ. ಸೊ ಇವೆಲ್ಲನೂ ಡಿಫರೆಂಟ್ ಪಾರ್ಟ್ಸ್. ಸೊ different parts of the rigid body and the center we join through a line that is called radius vector. ಅರ್ಥ ಆಯ್ತಾ? ಈ ರೇಡಿಯಸ್ ವೆಕ್ಟರ್ ಒಂದೊಂದು ಪಾರ್ಟಿಕಲ್ಗೆ ಒಂದೊಂದು ಥರ ಇರುತ್ತೆ ನೋಡಿ. ಎಗೆ ದಿಸ್ ಇಸ್ ದ ರೇಡಿಯಸ್ ವೆಕ್ಟರ್, ಬಿಗೆ ದಿಸ್ ಇಸ್ ದ ರೇಡಿಯಸ್ ವೆಕ್ಟರ್. ಬೈ ಚಾನ್ಸ್ ಇಫ್ ಐ ಕನ್ಸಿಡರ್ another point here, this is the radius vector. Suppose if I consider a point here itself, this is the radius vector. So radius vector is not a constant quantity. So radius vector is a variable quantity. Did you understand? So second term ಆಯಿತು. ಥರ್ಡ್ ಟರ್ಮಿಗೆ ಬರೋಣ. ಈಗ ಮುಖ್ಯವಾಗಿ ಬರ್ತಾ ಇರ್ತಕ್ಕಂಥ ಮೊದಲನೇ ಕ್ವಾಂಟಿಟಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಇದನ್ನು ನಾನು ಥೀಟಾ ಅನ್ನೋ ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀನಿ. ಇನ್ನು ಮುಂದೆಲ್ಲ ಬರೆಯೋದು ಥೀಟಾನೇ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಒನ್ಸ್ ಅಗೈನ್ ಸೇಮ್ ರಿಜಿಡ್ ಬಾಡಿ. ನೌ ಐ ಕನ್ಸಿಡರ್ only one particle. So this is a rigid body, this is the axis of rotation. Okay, so this is imaginary line. Now I have a point B over here. Aita, this is B and this is O. Right now this is the radius vector. As the disc rotates, ಈಗ ನನ್ನ ಕೈ ಇದು B ಅಂತ ಇಟ್ಕೊಳ್ಳೋಣ. As the disc rotates, the finger also rotates. Earlier the finger was here. Now it moves to this position. ನೋಡಿ, ಇಲ್ಲಿಂದ ಅಲ್ಲಿಗೆ ಮೂವ್ ಆಯ್ತಲ್ವಾ. So earlier my finger was here. Now it goes to this position. So like this. ಅದೇ ತರ earlier B is here. After t second it goes to this position. Say B dash. So this is the radius vector now. So during this course, radius vector traveled through a distance of BB dash, or covered an angle theta, that is angular displacement. Displacement ಅಂದ್ರೆ ನಮ್ಮ ನಾರ್ಮಲ್ ಡೆಫಿನೇಷನ್ ಏನು, ಚೇಂಜ್ ಇನ್ ದ ಪೊಸಿಷನ್, ಅದು ಲೀನಿಯರ್ ಮೋಷನ್ ಅಲ್ಲಿ. ಆದರೆ ಇಲ್ಲಿ ರೊಟೇಷನಲ್ ಮೋಷನ್ ಅಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಪ್ಲೇಸ್ ದ ರೋಲ್. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಇಟ್ ಇಸ್ ಆಂಗಲ್ ಸ್ವೆಪ್ಟ್, angle covered by the radius vector during the rotation. ಹಾಗಾದ್ರೆ ಒಂದು ಯೋಚನೆ ಮಾಡಿ, ಫುಲ್ ಒಂದು ರೊಟೇಷನ್ ಅಂದ್ರೆ ಬಿ ಹೀಗೆ ಹೋಗಿ ವಾಪಸ್ ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಆಂಗ್ಯುಲರ್ ರೊಟೇಷನ್ ಆರ್ ವಾಟ್ ಈಸ್ ದ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್? ಗೆಸ್ ಮಾಡ್ತೀರಾ ನೋಡೋಣ. ಆ ಡಿಸ್ಕ್ ಫುಲ್ ರೊಟೇಟ್ ಆಯಿತು ಅಂದರೆ ಬಿ ಇಲ್ಲಿತ್ತು, ಹೋಗಿ 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 ವಾಪಸ್ ಇಲ್ಲಿಗೆ ಬಂದ್ಬಿಡ್ತು. ಅಂದರೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಫುಲ್ ತಿರುಗಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ. ಎಷ್ಟು ಡಿಗ್ರಿ ರೊಟೇಟ್ ಆದಂಗಾಯಿತು? ಗೆಸ್ ಮಾಡ್ತೀರಾ? ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ 360 ಡಿಗ್ರಿ. ಸೊ 360 ಡಿಗ್ರಿ ಇಸ್ ದ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಫಾರ್ ಒನ್ ರೊಟೇಷನ್. ಇರಲಿ, ಅದಾದಮೇಲೆ ಬರ್ತೀನಿ. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಇಟ್ ಈಸ್ ಅ ಆಂಗಲ್ ಕವರ್ಡ್ ಇನ್ t ಸೆಕೆಂಡ್, ಆರ್ ಇಟ್ ಈಸ್ ಅ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆರ್ ಆಂಗಲ್ ಸ್ವೆಪ್ಟ್ ಬೈ ದ ರೇಡಿಯಸ್ ವೆಕ್ಟರ್ ಇನ್ t ಸೆಕೆಂಡ್. ನೌ ಕಮ್, of course its SI unit is radian is the SI unit. ಇದನ್ನ ಆಲ್ರೆಡಿ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಲ್ಲೇ ಹೇಳಿದ್ದೀನಿ. Now comes the next parameter and another most important parameter, that is angular velocity. Now comes another Greek alphabet omega, W ಅಲ್ಲದು omega, angular velocity. So angular velocity ಅಂದ್ರೆ ಏನು ಸರ್? ಲೀನಿಯರ್ ವೆಲಾಸಿಟಿ ಜ್ಞಾಪಿಸ್ಕೊಳ್ಳಿ, ಆಂಗ್ಯುಲರ್ ವೆಲಾಸಿಟಿ ಗೊತ್ತಾಗ್ಬಿಡುತ್ತೆ. ಲೀನಿಯರ್ ವೆಲಾಸಿಟಿ ಅಂದರೆ ಏನು ಸರ್? ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ಅಥವಾ ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅದೇ ಥರ ಆಂಗ್ಯುಲರ್ ವೆಲಾಸಿಟಿ ಅಂದರೆ ಇಟ್ ಈಸ್ ದ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಇಲ್ಲಿ ಥೀಟಾ ಬರ್ದಿದ್ದೀನಿ, ಬಟ್ ಡೆಲ್ಟಾ ಥೀಟಾ ಅಂದರೆ ಚೇಂಜ್ ಇನ್ ದ ಆ್ಯಂಗಲ್. ಇವಾಗ ಇಲ್ಲಿತ್ತಪ್ಪ, ಆಮೇಲೆ ಇಲ್ಲಿಗೆ ಬಂತು, ದಿಸ್ ಈಸ್ ಡೆಲ್ಟಾ ಥೀಟಾ. ಅಥವಾ ಇಲ್ಲಿತ್ತು, ಇಲ್ಲಿಗೆ ಬಂತು, ದಿಸ್ ಈಸ್ ಡೆಲ್ಟಾ ಥೀಟಾ.
and for that displacement how much time it has taken? T second or delta T second change in the time. ಅಂದರೆ theta 1 minus theta 2 divided by T1 minus T2 ಆ ಥರನೂ ಬರೀಬಹುದು. ಅಂದರೆ W is equal to theta 1 minus theta 2 or T1 minus T2 ಅಥವಾ theta 2 minus theta 1 divided by T2 minus T1 also. So angular velocity is the rate of change of angular displacement. ಅದರ SI unit ಬಂದು radian because angle is in radian divided by time is in second. So angular velocity is measured in radian per second, that is the SI unit. Angular velocity ಆಯಿತು, angular displacement ಆಯಿತು. ಈಗ angular velocityಗೂ angular displacementಗೂ linear velocityಗೂ linear displacementಗೂ ಏನಾದ್ರು ಕನೆಕ್ಷನ್ ಇದೆಯಾ ಸರ್? ಇದೆ, ಡೆಫಿನೆಟ್ ಆಗಿದೆ. ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇದು ನಾನು ಬರೆದಿರೋದು ಆಂಗ್ಯುಲರ್ ವೆಲಾಸಿಟಿ ಜನರಲ್ ಆಗಿ. ಇನ್ಸ್ಟಂಟೇನಿಯಸ್ ಆಂಗ್ಯುಲರ್ ವೆಲಾಸಿಟಿ ಅಂತ ಕೂಡ ಇದೆ. ಇನ್ಸ್ಟಂಟೇನಿಯಸ್ ಆಂಗ್ಯುಲರ್ ವೆಲಾಸಿಟಿ ಬಂದು ಡಿ ಥೀಟಾ ಡಿವೈಡೆಡ್ ಬೈ ಡಿ ಟಿ, ಗೊತ್ತಾಯ್ತಾ? ಇದು ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಆಕ್ಸಿಸ್ ಆಫ್ ರೊಟೇಷನ್, ರೇಡಿಯಸ್ ವೆಕ್ಟರ್, ಆಮೇಲೆ ರಿಜಿಡ್ ಬಾಡಿ, ಆಮೇಲೆ ಡೈರೆಕ್ಷನ್ ಫಾರ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಅಂಡ್ ಸಮ್ ಎಕ್ಸಾಂಪಲ್ಸ್ ಫಾರ್ ರೊಟೇಷನಲ್ ಮೋಷನ್. ಸೊ ಇನ್ನೂ ಸಾಕಷ್ಟಿದೆ, ಇದನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ. ಓಕೆ, ಥ್ಯಾಂಕ್ ಯು.